ವರ್ಷದ ಮೊದಲ ಚಂದ್ರಗ್ರಹಣ ಖಗೋಳದಲ್ಲಿ ಕಂಡಿತು ವಿಸ್ಮಯ. ಆಗಸದಲ್ಲಿ ಗ್ರಹಣದಿಂದ ಇದೀಗ ಚಂದಮಾಮ ಮೋಕ್ಷಗೊಂಡಿದ್ದಾನೆ. ಸಂಜೆ 6:47ಕ್ಕೆ ಅಂತ್ಯಗೊಂಡಿರುವ ಪೂರ್ಣ ಚಂದ್ರಗ್ರಹಣ ಮಧ್ಯಾಹ್ನ 3:13ಕ್ಕೆ ಆರಂಭ ಆಗಿತ್ತು. ಸಂಜೆ 4:34ಕ್ಕೆ ಗ್ರಹಣದ ಮಧ್ಯಕಾಲ ಆಗಿತ್ತು. ಅದೇ ರೀತಿ 6:47ಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಮೋಕ್ಷವಾಗಿದೆ. ರಾಜ್ಯದ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಶುದ್ಧೀಕರಣ ಪ್ರಕ್ರಿಯೆಯೂ ಕೂಡ ನಡೆದಿದೆ. ರಾಜ್ಯದ ಹಲವೆಡೆ ಕೇತುಗ್ರಸ್ತ ಚಂದ್ರಗ್ರಹಣವನ್ನ ಜನರು ವೀಕ್ಷಿಸಿದ್ದಾರೆ. ಮೈಸೂರು, ಬೆಳಗಾವಿ, ಕಲಬುರಗಿ, ಬೆಂಗಳೂರಿನಲ್ಲೂ ಕೂಡ ಚಂದಿರ ದರ್ಶನ ನೀಡಿದ್ದಾನೆ. ದೇವಸ್ಥಾನ ಶುದ್ಧೀಕರಣದ ನಂತರ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯವೂ ಕೂಡ ನಡೆದಿದೆ. ಮಹಾಮಂಗಳಾರತಿ ಸಲ್ಲಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿದೆ. ದೃಶ್ಯದಲ್ಲಿ ಕಾಣಬಹುದು, ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಹುಬ್ಬಳ್ಳಿಯಲ್ಲಿ ರಕ್ತಚಂದಿರ ಯಾವ ರೀತಿಯಾಗಿ ಕಂಡು ಬಂದಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು. ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ನಡೆದಿರೋದು. 3 ಗಂಟೆಗಳ ಕಾಲ ಚಂದ್ರ ಗ್ರಹಣ ನಡೆದಿದೆ. ವರ್ಷದ ಮೊದಲ ಚಂದ್ರಗ್ರಹಣ ಖಗೋಳದಲ್ಲಿ ಕಂಡಿತು ವಿಸ್ಮಯ. ಆಗಸದಲ್ಲಿ ಗ್ರಹಣದಿಂದ ಇದೀಗ ಚಂದಮಾಮ ಮೋಕ್ಷಗೊಂಡಿದ್ದಾನೆ. ಸಂಜೆ 6:47ಕ್ಕೆ ಅಂತ್ಯಗೊಂಡಿರುವ ಪೂರ್ಣ ಚಂದ್ರಗ್ರಹಣ ಮಧ್ಯಾಹ್ನ 3:13ಕ್ಕೆ ಆರಂಭ ಆಗಿತ್ತು. ಸಂಜೆ 4:34ಕ್ಕೆ ಗ್ರಹಣದ ಮಧ್ಯಕಾಲ ಆಗಿತ್ತು. ಅದೇ ರೀತಿ 6:47ಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಮೋಕ್ಷವಾಗಿದೆ. ರಾಜ್ಯದ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಶುದ್ಧೀಕರಣ ಪ್ರಕ್ರಿಯೆಯೂ ಕೂಡ ನಡೆದಿದೆ. ರಾಜ್ಯದ ಹಲವೆಡೆ ಕೇತುಗ್ರಸ್ತ ಚಂದ್ರಗ್ರಹಣವನ್ನ ಜನರು ವೀಕ್ಷಿಸಿದ್ದಾರೆ. ಮೈಸೂರು, ಬೆಳಗಾವಿ, ಕಲಬುರಗಿ, ಬೆಂಗಳೂರಿನಲ್ಲೂ ಕೂಡ ಚಂದಿರ ದರ್ಶನ ನೀಡಿದ್ದಾನೆ. ದೇವಸ್ಥಾನ ಶುದ್ಧೀಕರಣದ ನಂತರ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯವೂ ಕೂಡ ನಡೆದಿದೆ. ಮಹಾಮಂಗಳಾರತಿ ಸಲ್ಲಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿದೆ. ದೃಶ್ಯದಲ್ಲಿ ಕಾಣಬಹುದು, ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಹುಬ್ಬಳ್ಳಿಯಲ್ಲಿ ರಕ್ತಚಂದಿರ ಯಾವ ರೀತಿಯಾಗಿ ಕಂಡು ಬಂದಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು. ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ನಡೆದಿರೋದು. 3 ಗಂಟೆಗಳ ಕಾಲ ಚಂದ್ರ ಗ್ರಹಣ ನಡೆದಿದೆ.